ನಮಸ್ಕಾರ ವೀಕ್ಷಕರೇ, ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಯನ್ನು ಹಿಡಿದು ಬರೋಬ್ಬರಿ 2 ವರ್ಷ ತುಂಬಿದೆ. 2 ವರ್ಷ ತುಂಬ್ತಾ ಇದ್ದ ಹಾಗೆ ಕೈಪಾಳ್ಯದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೀತಾ ಇದೆ. ಕುರ್ಚಿ ಬದಲಾವಣೆ ವಿಚಾರ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯಾಗಿ ಮಾರ್ಪಾಡಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಆಂತರಿಕ ಬಿಕ್ಕಟ್ಟು ಹೆಚ್ಚುತ್ತಾ ಇದೆ. ಇದು ಸರ್ಕಾರದ ಸ್ಥಿರತೆ ಮತ್ತು ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಕುರಿತಾಗಿ ತೀವ್ರ ಆತಂಕವನ್ನು ಮೂಡಿಸಿದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಸಿದ್ದರಾಮಯ್ಯ ಅವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಮುಸುಕಿನ ಗುದ್ದಾಟ ನಡೀತಿರುವಂತಹ ಈ ಹೊತ್ತಲ್ಲೇ ಕೋಡಿ ಮಠದ ಶ್ರೀಗಳು ಒಂದು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಇವರೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಅಂತಲೂ ಹೆಸರನ್ನು ಸಹ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ರಾಜ್ಯ ಕಾಂಗ್ರೆಸ್ನ ಆಂತರಿಕ ಬಿಕ್ಕಟ್ಟು ಇದು ಈಗ ರಾಜಕೀಯ ಪಡಸಾಲೆಯಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ ರಾಜ್ಯ ರಾಜಕೀಯದ ಕುರಿತಾಗಿ ಕೋಡಿ ಶ್ರೀಗಳು ಹೇಳಿದ್ದೇನು? ಯಾರಿಗೆ ಒಲಿದು ಬರಲಿದೆ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಪಟ್ಟ? ಯಾರಿಗೆ ಸಿಹಿ, ಯಾರಿಗೆ ಕಹಿ? ಸಿದ್ದು ಬಣದ ಪ್ಲಾನ್ ಏನು? ಡಿ ಕೆ ಶಿವಕುಮಾರ್ ಅವರ ಅಸಹಜ ಹೇಳಿಕೆ ಹಿಂದಿನ ರಹಸ್ಯ ಏನು? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಅವರ ನಡೆ ಯಾವ ಸೂಚನೆಯನ್ನ ಕೊಡ್ತಾ ಇದೆ? ಕೋಡಿ ಶ್ರೀಗಳು ಹೇಳಿದ್ದು ಮತ್ತೊಮ್ಮೆ ನಿಜವಾಗುತ್ತಾ? ಏನಿದು ರಾಜ್ಯ ರಾಜಕೀಯದ ಭವಿಷ್ಯ? ಕೋಡಿ ಮಠದಿಂದ ಹೊರಬಿದ್ದ ಆ ಮಹತ್ವದ ಭವಿಷ್ಯವಾಣಿ ಏನು? ಆ ಎಲ್ಲದರ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, ಸದ್ಯ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ನದ್ದೇ ದೊಡ್ಡ ಚರ್ಚೆ. ಕಾರಣ ಸರ್ಕಾರಕ್ಕೆ 2.5 ವರ್ಷ ತುಂಬುವ ಸನಿಹಕ್ಕೆ ಬಂದು ತಲುಪಿದೆ. ರಾಜಕೀಯದಲ್ಲಿ ಮುಂದಿನ ನವೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತಲೇ ನಂಬಲಾಗಿದೆ. ಅದು ತಪ್ಪಿದ್ರೆ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಸಿಎಂ ಬದಲಾವಣೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ನಾಯಕರ ರಾಜಕೀಯ ಚಟುವಟಿಕೆ ಕೂಡ ಬಿರುಸುಗೊಂಡಿದೆ. ಸಿಎಂ ಬದಲಾವಣೆ ಆಗುತ್ತೆ ಅನ್ನುವ ಸುಳಿವು ಸಿಕ್ತಿದ್ದ ಹಾಗೆ ಕುರ್ಚಿಗಾಗಿ ದುಂಬಾಲು ಬಿದ್ದಿದ್ದಾರೆ. ಬಣ ರಾಜಕೀಯ ಭರ್ಜರಿಯಾಗಿ ನಡೀತಾ ಇದೆ. ಬಹಿರಂಗ ಹೇಳಿಕೆಗಳಿಗೂ ರಾಜಕೀಯ ಸಾಕ್ಷಿ ಆಗ್ತಾ ಇದೆ. ಇಲ್ಲಿ ಪಕ್ಷದಲ್ಲಿ ಒಳಗೊಳಗೆ ಹಲವು ವಿಚಾರಗಳು ಸದ್ದು ಮಾಡ್ತಾ ಇದೆ. ಆದರೆ ಬಹಿರಂಗದಲ್ಲಿ ಆ ರೀತಿಯಾಗಿ ಏನೂ ಇಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಪದೇ ಹೇಳ್ತಿದ್ದಾರೆ. ಇದೇ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂಥದ್ದು. ಸಿದ್ದರಾಮಯ್ಯ ಅವರ ಆದಿಯಾಗಿ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅವರು ಎಲ್ಲರದ್ದು ಸದ್ಯ ಒಂದೇ ಮಂತ್ರ, ಅದು ಒಗ್ಗಟ್ಟಿನ ಮಂತ್ರ. ಆದರೆ ಇದು ಕೇವಲ ಬಹಿರಂಗದಲ್ಲಿ ಮಾತ್ರ ಅನ್ನೋದು ಅವರವರ ಬಣದ ಸಚಿವ ಶಾಸಕರುಗಳ ಹೇಳಿಕೆಗಳೇ ಅದನ್ನು ಜಗಜ್ಜಾಹೀರು ಮಾಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಬಂಡೆಯ ರೀತಿ ಗಟ್ಟಿಯಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರ ಕೈ ಹಿಡಿದು ಹೇಳಿದ್ರೆ, ಆತ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಬಂದಂತಹ ಅಸಹಜ ಹೇಳಿಕೆಗಳು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅವರ ಅಸಹಜ ತಾಳ್ಮೆ ಮತ್ತಷ್ಟು ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಇಲ್ಲಿವರೆಗೂ ಮುಖ್ಯಮಂತ್ರಿ ಕುರ್ಚಿಗಾಗಿ ಅಬ್ಬರಿಸ್ತಾ ಇದ್ದಂತಹ ಇದೇ ಡಿ ಕೆ ಅವರು ಇದ್ದಕ್ಕಿದ್ದ ಹಾಗೆ ನನಗೆ ಬೇರೆ ದಾರಿನೇ ಇಲ್ಲ, ಅವರನ್ನು ಬೆಂಬಲಿಸಲೇಬೇಕು ಅಂತ ಕುರ್ಚಿ ವಿಚಾರದಲ್ಲಿ ಅಸಹಾಯಕರ ರೀತಿ ಮಾತನಾಡಿದ್ದಾರೆ. ಅವರು ಸಿಎಂ ಆಗಿ ಮುಂದುವರಿಯೋದಕ್ಕೆ ನನಗೆ ಯಾವುದೇ ರೀತಿಯಾದಂತಹ ಆಕ್ಷೇಪ ಇಲ್ಲ, ಅಂದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ನನ್ನ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾನು ಮಾಡ್ತೇನೆ ಅಂತ ಹೈಕಮಾಂಡ್ ಕೊಟ್ಟ ಎಚ್ಚರಿಕೆನೋ ಅಥವಾ ವಾಸ್ತವದಲ್ಲಿ ಅಸಹಾಯಕರಾಗಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅದರಲ್ಲೂ ತನ್ನ ಪರವಾಗಿ ತನ್ನ ಬೆಂಬಲಿಗ ಕೊಟ್ಟಂತಹ ಹೇಳಿಕೆಗೂ ಡಿ ಕೆ ಶಿವಕುಮಾರ್ ಅವರು ಗರಂ ಆಗಿ ಮಾತನಾಡಿದ್ರು ನೋಟಿಸನ್ನೇ ಜಾರಿ ಮಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಇಕ್ಬಾಲ್ ಹುಸೇನ್ ಅವರ ವಿಚಾರದಲ್ಲಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೂಗು ತೀವ್ರಗೊಂಡಿರುವ ಸಂದರ್ಭದಲ್ಲಿ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗವಾಗಿ ಹೇಳಿದ್ರು. ಶಾಸಕರ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಯಾವ ನಾಯಕತ್ವ ಬದಲಾವಣೆಯೂ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸ್ತೇವೆ ಅಂತ ಸ್ಪಷ್ಟಪಡಿಸಿದ್ರು. ಆದರೆ ನೋಟಿಸ್ ಜಾರಿಯಾದ ನಂತರದಲ್ಲೂ ಇಕ್ಬಾಲ್ ಹುಸೇನ್ ಅವರು ಬಹಳ ಸ್ಟ್ರಾಂಗ್ ಆಗಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಲೇ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗಿದೆ. ಇದು ಮಾತ್ರ ಅಲ್ಲ, ಈ ನಡುವೆ 2 ದಿನಗಳ ಹಿಂದಷ್ಟೇ ರಾತ್ರೋರಾತ್ರಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಇದು ಕೂಡ ಹಲವು ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಈ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಜೊತೆಗೆ ಮಾತನಾಡ್ತಾ, ಪರಮೇಶ್ವರ್ ಅವರು ಬಂದು ಭೇಟಿ ಮಾಡಿದ್ದು ನಿಜ, ಆದರೆ ನಾವು ಚರ್ಚೆ ಮಾಡಿದ್ದು ಬೇರೆ ವಿಚಾರ. ಇಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆನೇ ಆಗಿಲ್ಲ. ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಶಿಸ್ತಿನಿಂದ ಕೆಲಸ ಮಾಡಬೇಕು, ಇದರ ಹೊರತಾಗಿ ಬೇರೆ ಯಾವುದೇ ವಿಚಾರ ಇಲ್ಲ ಅಂತ ಹೇಳ್ತಾರೆ. ಹಾಗಂದ ಮಾತ್ರಕ್ಕೆ ಪರಮೇಶ್ವರ್ ಅವರು ಇಷ್ಟಕ್ಕೆ ಸುಮ್ಮನಾಗುವವರ? ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಇಷ್ಟೊಂದು ಬೆಳವಣಿಗೆಗಳಾಗಿರುವಾಗ ಪರಮೇಶ್ವರ್ ಅವರು ಸುಮ್ಮನಿರ್ತಾರ? ಈ ಹಿಂದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲ ಬಾರಿ ಒಪ್ಪಂದ ಆಗಿದ್ದು ನಿಜ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಇದೇ ಪರಮೇಶ್ವರ್ ಅವರು ಕೆಂಡಾಮಂಡಲವಾಗಿದ್ರು. ಒಪ್ಪಂದ ಆಗಿದ್ರೆ ಅವರವರೇ ಅಧಿಕಾರವನ್ನ, ಆಡಳಿತವನ್ನ ನಡೆಸಲಿ ಅಂತ ಬಹಳ ಗರಂ ಆಗಿ ಹೇಳಿಕೆ ಕೊಟ್ಟಿದ್ರು. ಇನ್ನು ಸತೀಶ್ ಜಾರಕಿಹೊಳಿ ಅವರು 2028ರ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಸದ್ಯಕ್ಕೆ ಅವರ ಕಣ್ಣಿರೋದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ. ಅವರು ಕೂಡ ಒಂದು ರೀತಿ ರೇಸ್ನಲ್ಲಿದ್ದಾರೆ. 2028ರಲ್ಲಿ ಪಕ್ಷ ಗೆದ್ದಿದ್ದೇ ಆದಲ್ಲಿ ಸಿಎಂ ಆಗಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಚುರುಕುಗೊಂಡಿದೆ. ಪವರ್ ಶೇರಿಂಗ್ ಕುರಿತಾಗಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ವಿಚಾರವಾಗಿ ಭಾರೀ ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ.
ಆದರೆ ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ರಾಜಕೀಯ ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿರುವಂತಹ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ನೀಡಿದಂತಹ ಅಚ್ಚರಿಯ ಹೇಳಿಕೆ ಈಗ ಭಾರೀ ಸುದ್ದಿ ಆಗ್ತಾ ಇದೆ. ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ನಾಯಕರೊಬ್ಬರನ್ನ ಹೆಸರಿಸಿ ಇವರಿಗೆ ಮುಖ್ಯಮಂತ್ರಿ ಆಗುವ ಯೋಗವಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ಕಡನಿ ಗ್ರಾಮದಲ್ಲಿ ನಡೆದಂತಹ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಒಂದು ಮಹತ್ವದ ಹೇಳಿಕೆಯನ್ನು ಕೊಡ್ತಾರೆ. ಸದ್ಯ ರಾಜಕೀಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಈ ಹೇಳಿಕೆ ವೈರಲ್ ಆಗ್ತಾ ಇದೆ. ಅವರು ಹೇಳಿರುವಂತದ್ದು ಬಹಳ ಅಚ್ಚರಿಯ ಹೆಸರು. ಅದು ಬೇರಾರದ್ದು ಅಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕ ಎಂ.ಬಿ. ಪಾಟೀಲ್ ಅವರ ಬಗ್ಗೆ. ಎಂ.ಬಿ. ಪಾಟೀಲ್ ಅವರು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಇದೆ. ಉತ್ತರ ಕರ್ನಾಟಕ ಭಾಗದಿಂದ ಎಂ.ಬಿ. ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ. ಕಳೆದ ತಿಂಗಳಷ್ಟೇ ಇದೇ ಕೋಡಿಮಠದ ಶ್ರೀಗಳು ರಾಜ್ಯ ರಾಜಕಾರಣದ ಸಂಬಂಧ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ರಾಜ್ಯ ಸರ್ಕಾರಕ್ಕೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ಮತ್ತೊಂದು ಭವಿಷ್ಯ ನುಡಿದಿದ್ದ ಅವರು, ಹಾಲು ಕೆಟ್ಟರೂ ಹಾಲು ಮತ ಸಮಾಜ ಕೆಡುವುದಿಲ್ಲ ಎಂಬ ಮಾತಿದೆ. ಅದರಂತೆ ಈಗ ಹಾಲು ಮತ ಸಮಾಜದವರ ಕೈಯಲ್ಲೇ ಅಧಿಕಾರದ ಚುಕ್ಕಾಣಿ ಇದೆ. ಅಂದರೆ ಸಿದ್ದರಾಮಯ್ಯ ಅವರು ಹಾಲುಮತ ಸಮಾಜದವರು, ಅವರ ಕೈಯಲ್ಲಿ ರಾಜ್ಯದ ಚುಕ್ಕಾಣಿ ಇದೆ, ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ಹಾಗಾಗಿ ಅಧಿಕಾರವನ್ನು ಅವರಿಂದ ಬಿಡಿಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅವರಾಗೇ ಅಧಿಕಾರವನ್ನು ಬಿಡಬೇಕು ಅಂತ ಸಿದ್ದರಾಮಯ್ಯ ಅವರ ಕುರಿತಾಗಿ ಪರೋಕ್ಷವಾಗಿ ಹೇಳಿದರು. ಇಲ್ಲಿ ಕೋಡಿ ಶ್ರೀಗಳು ಹೇಳಿದಂತೆಯೇ ಆಗಿದೆ ಕೂಡ. ಪವರ್ ಶೇರಿಂಗ್ ಚರ್ಚೆ ಆರಂಭ ಆದಾಗಿನಿಂದಲೂ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದುಕೊಳ್ತಿದ್ರು. ತಮ್ಮ ಬೆಂಬಲಿಗರು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲೂ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಅಂದ್ರೆ ಬೆಂಬಲಿಗರಿಗೆ ಪರೋಕ್ಷ ಬೆಂಬಲವನ್ನ ಕೊಡ್ತಾ ಇದ್ರು. ಇನ್ನು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೊಡ್ತಿದ್ದಂತಹ ಹೇಳಿಕೆಗಳಿಗೂ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಸರ್ಕಾರಕ್ಕೆ 2.5 ವರ್ಷ ತುಂಬುವ ಸನಿಹಕ್ಕೆ ಬಂದರೂ ಸಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಆಗ್ಲಿಲ್ಲ. ಕೊನೆಗೆ ತಾನು ಸಿದ್ದರಾಮಯ್ಯ ಅವರಿಗೇನೆ ಬೆಂಬಲ ಕೊಡ್ತೀನಿ, ಅವರ ಕೈಯನ್ನೇ ಬಲಪಡಿಸ್ತೀನಿ ಅನ್ನುವ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ತಮ್ಮ ಪರವಾಗಿ ಬಹಿರಂಗ ಹೇಳಿಕೆ ಕೊಟ್ಟಂತಹ ತಮ್ಮ ಬೆಂಬಲಿಗ ಶಾಸಕನಿಗೆ ನೋಟಿಸ್ ಕೊಟ್ರು. ಈ ಬೆಳವಣಿಗೆ ಏನ್ ಸೂಚಿಸುತ್ತೆ? ಸಿದ್ದರಾಮಯ್ಯ ಅವರ ಕೈಯಿಂದ ಅಧಿಕಾರವನ್ನು ಕಿತ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಂದ್ರೆ ಅವರಾಗಿಯೇ ಬಿಟ್ಕೊಡ್ಬೇಕೇ ವಿನಃ ಕಿತ್ತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಾಬೀತಾದಂತಾಗಿದೆ. ಕೋಡಿ ಶ್ರೀಗಳು ಕೂಡ ಹೇಳಿದ್ದು ಇದನ್ನೇ ಅಲ್ವಾ? ಮುಖ್ಯವಾಗಿ ರಾಜ್ಯ ರಾಜಕೀಯದ ಕುರಿತಾಗಿ ಕೋಡಿ ಶ್ರೀಗಳು ಎಂ.ಬಿ. ಪಾಟೀಲ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಸಿಎಂ ಬದಲಾವಣೆ ಈಗ ಆಗುತ್ತೆ ಅಂತ ಹೇಳಿಲ್ಲ. ಅವರ ಪ್ರಕಾರ ರಾಜ್ಯದಲ್ಲಿ ಮುಂದಿನ ಸಂಕ್ರಾಂತಿಯ ಬಳಿಕದಲ್ಲಿ ರಾಜಕೀಯ ವಿಪ್ಲವದ ಲಕ್ಷಣ ಕಾಣಿಸ್ತಾ ಇದೆ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಹೀಗೆ ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಆಗಸ್ಟ್ ಕ್ರಾಂತಿ ಎಲ್ಲ ಚರ್ಚೆ ಆಗ್ತಿದೆಯಲ್ಲ, ಅದು ಸರ್ಕಾರಕ್ಕೆ 2.5 ವರ್ಷ ತುಂಬಿದ ನಂತರದಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತಹ ಒಪ್ಪಂದದ ಆಧಾರದ ಮೇಲೆ. ಆದರೆ ಸಿದ್ದರಾಮಯ್ಯ ಅವರ ಪ್ಲಾನೇ ಬೇರೆ ಇದೆ. ಸಾಧ್ಯ ಆದರೆ 5 ವರ್ಷಗಳವರೆಗೆ ಸಂಪೂರ್ಣ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕು. ಅದರಲ್ಲೂ ಸಿದ್ದರಾಮಯ್ಯ ಅವರ ಗುರಿ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಎಂಬ ದಾಖಲೆಯನ್ನು ಮುರಿಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅವರ ಆಪ್ತ ಬಳಗದಲ್ಲಿ ಇದೇ ಚರ್ಚೆ ಆಗ್ತಾ ಇರುವಂಥದ್ದು. ಅದು ಆಗಬೇಕು ಅಂದರೆ ಮುಂದಿನ ವರ್ಷದ ಫೆಬ್ರವರಿವರೆಗೂ ಅವರು ಸಿಎಂ ಆಗಿ ಇರಲೇಬೇಕು. ಆಗ ಈ ಹಿಂದಿನ ಮುಖ್ಯಮಂತ್ರಿಯಾದಂತಹ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿಯಬಹುದು. ಸದ್ಯ ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಎನ್ನುವ ದಾಖಲೆ ಇರುವುದು ದೇವರಾಜು ಅರಸು ಅವರ ಹೆಸರಲ್ಲಿ. ಇದು ಸಿದ್ದರಾಮಯ್ಯ ಅವರ ಪ್ಲಾನ್. ಹೀಗಾಗಿ ಸಿದ್ದರಾಮಯ್ಯ ಅವರು ಮುಂದಿನ ಫೆಬ್ರವರಿವರೆಗೂ ಸಿಎಂ ಆಗಿ ಮುಂದುವರೆದಿದ್ದೇ ಆದಲ್ಲಿ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತೆ. ರಾಜ್ಯದ ಸುದೀರ್ಘ ಮುಖ್ಯಮಂತ್ರಿ ಎನಿಸಿಕೊಂಡು ತಮ್ಮ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ತಾರೆ. ಆದರೆ ಈ ನಡುವೆ ಕೋಡಿ ಶ್ರೀಗಳು ಸಂಕ್ರಾಂತಿ ಬಳಿಕದಲ್ಲಿ ರಾಜಕೀಯ ವಿಪ್ಲವದ ಲಕ್ಷಣ ಕಾಣಿಸ್ತಿದೆ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಕೇವಲ ರಾಜಕೀಯ ಕುರಿತಾಗಿ ಮಾತ್ರ ಅಲ್ಲ, ಈ ವರ್ಷದ ಭವಿಷ್ಯವನ್ನು ಸಹ ಕೋಡಿ ಶ್ರೀಗಳು ಹೇಳಿದ್ದಾರೆ. ನಿರೀಕ್ಷೆಗೂ ಮೀರಿದ ದುಃಖ ಭಾರತಕ್ಕೆ ಬರಲಿದೆ. ಮೇಘಸ್ಫೋಟ, ಯುದ್ಧ, ಅರಸನಾಲಯಕ್ಕೆ ಕಾರ್ಮೋಡ ಕವಿಯಲಿದೆ. ಇದು ರಾಜ್ಯಕ್ಕೂ ಇದೆ, ದೇಶಕ್ಕೂ ಇದೆ ಅಂತ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕೋಡಿ ಶ್ರೀಗಳು, ನಾನು ಈ ಹಿಂದೆ ಹೇಳಿದ್ದೆ 2-3 ಜನ ಪ್ರಧಾನಮಂತ್ರಿಗಳು ಕೊಲೆ ಆಗ್ತಾರೆ ಅಂತ. ಅದು ಆಗೇ ಆಗುತ್ತೆ. ಯುದ್ಧ ನಿಲ್ಲೋದು ಸಂವತ್ಸರ ಪರದಲ್ಲಿ ಕಷ್ಟ. ದ್ವೇಷ, ಅಸೂಯೆ ಮಧ್ಯೆ ಒಂದಿಬ್ಬರು ಕೊಲೆ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಊಹಿಸಲಾರದ ದುಃಖ ಭಾರತಕ್ಕೆ ಬರುತ್ತದೆ. ಪ್ರಕೃತಿ ದತ್ತವಾಗಿ ಮೇಘಸ್ಫೋಟ ಆಗುತ್ತೆ. ಜನಜೀವನ ಅಸ್ಥಿರವಾಗುತ್ತೆ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎಲ್ಲವೂ. ಮನೆಯಿಂದ ಹೊರಟವರು ಯಾವಾಗ ಮನೆಗೆ ಬರ್ತಾರೆ ಹೋಗ್ತಾರೆ ಅಂತ ಹೇಳೋದು ಕಷ್ಟ. ಅಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಕೋಡಿ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ದ್ವೇಷ, ಅಸೂಯೆ ಮಧ್ಯದಲ್ಲಿ ಒಂದಿಬ್ಬರು ಬಲಿಯಾಗ್ತಾರೆ ಅಂತಲೂ ಹೇಳಿದ್ದಾರೆ. ಮೋಡ ಬರುತ್ತೆ, ಮೋಡ ಹೋಗುತ್ತೆ ಅಷ್ಟೇ. ಸಂಕ್ರಾಂತಿಯೊಳಗೆ ಮೇಘಸ್ಫೋಟ ಆಗುವಂತಹ ಸಾಧ್ಯತೆ ಇದೆ. ಜನವರಿಯೊಳಗೆ ಒಂದು ದೊಡ್ಡ ಗಂಡಾಂತರ ಇದೆ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ತೊಂದರೆಯಾಗಲಿದೆ. ಈ ಬಾರಿ ಮಳೆ ಚೆನ್ನಾಗಿ ಆಗಲಿದೆ, ಮತ್ತೆ ಜಲಸ್ಫೋಟವೂ ಆಗಲಿದೆ. ಸಾಗರದಲ್ಲಿ ಒಂದು ಜಲಸ್ಫೋಟ ಅಂತ ಹೇಳಿದ್ದೆ, ಅದು ಕೂಡ ಆಗಲಿದೆ ಅಂತ ಹೇಳಿದ್ದಾರೆ.
ಇನ್ನು ಕೊರೋನಾ ಬಗ್ಗೆ ಮಾತನಾಡಿದಂತಹ ಶ್ರೀಗಳು ಕೊರೋನಾ ಇನ್ನೊಂದು ರೂಪವನ್ನು ತಾಳಲಿದೆ. ಸಾವು ನೋವು ಕಡಿಮೆ ಇದ್ರೂ ಕೂಡ ಸಮಸ್ಯೆ ಮಾತ್ರ ಇದ್ದೇ ಇದೆ. ಕೆಲವು ದೇಶಗಳು ಮುಳುಗುತ್ತವೆ, ಕೆಲವು ದೇಶಗಳು ಏಳುತ್ತವೆ. ವಾಯುಪ್ರಳಯ, ಭೂಪ್ರಳಯ ಆಗುತ್ತೆ ಅಂತ ಹೇಳುವ ಮೂಲಕವಾಗಿ ದೇಶ ರಾಜ್ಯದ ಬಗ್ಗೆ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಇದಿಷ್ಟು ಮುಂದಿನ ಸಂಕ್ರಾಂತಿವರೆಗಿನ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯವಾಣಿ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.